ಫೀಲ್ ಆಗುತ್ತೆ. ಇವರು ಹೇಳುವಂತೆ ಇಲ್ಲಿನ ಸೇವಾ ಕಾರ್ಯಗಳು ಸವಾಲಿನಿಂದ ಕೂಡಿದ್ದು ತಮಗೆ ಮಾನಸಿಕ ನೆಮ್ಮದಿ ನೀಡುತ್ತೆ ಅಂತಾರೆ. ಡಾಕ್ಟರ್ರೊಂದಿಗೆ ದಿನದ 24 ಗಂಟೆಗಳ ಕಾಲ ಶ್ರದ್ಧೆಯಿಂದ ಸೇವೆ ಸಲ್ಲಿಸುತ್ತಿರುವ ಇಲ್ಲಿನ ನರ್ಸ್ಗಳ ಕಾರ್ಯ ನಿಜಕ್ಕೂ ಮೆಚ್ಚುವಂತಹದ್ದು. ಎಲ್ಲ ರೋಗಿಗಳ ಕುರಿತಾಗಿ ನರ್ಸ್ಗಳ ಅಭಿಪ್ರಾಯಗಳನ್ನು ಅವರಿಂದಲೇ ಕೇಳೋಣ. ಇಲ್ಲಿ ಕೆಲಸ ಮಾಡೋದಕ್ಕೆ ನಮಗೆ ತುಂಬ ಇಷ್ಟ ಆಗಿದೆ. ಇಲ್ಲಿ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ಅಪ್ಪ ಅಮ್ಮ ಥರ ನೋಡ್ಕೋತೀವಿ ಪೇಷಂಟ್ಸ್ಗಳ್ನ. ತುಂಬ ಚೆನ್ನಾಗಿ ಅವರು ಕೂಡ ನಮ್ಮ ಜೊತೆ ಖುಷಿಯಿಂದ ಇರ್ತಾರೆ, ಖುಷಿಯಾಗಿ ಮಾತಾಡ್ಕೊಂಡು ಖುಷಿಯಾಗಿರ್ತಾರೆ. ಡಾಕ್ಟರ್ ಕೂಡ ಇರ್ತಾರೆ, 24 hours ಡಾಕ್ಟರ್ ಕೂಡ ಇರ್ತಾರೆ. ನರ್ಸಸ್ ಕೇರ್ ಇದೆ, ಡಾಕ್ಟರ್ ನರ್ಸಸ್ ಎಲ್ಲ 24 hours ಇದ್ದೀವಿ. ಎಲ್ಲ ತುಂಬ ಚೆನ್ನಾಗಿ ನೋಡ್ಕೋತೀವಿ ಅವರನ್ನು. ಅವರು ಕೂಡ ನಮ್ಮ ಜೊತೆ ಅಷ್ಟೇ ಖುಷಿಯಿಂದ ಇರ್ತಾರೆ. ಊಟ ತಿಂಡಿ ಎಲ್ಲ ಅವರಿಗೆ ನೀಟಾಗಿ ಕೊಟ್ಕೊಂಡು ಅವ್ರದ್ದು ಕೆಲಸ ಎಲ್ಲ ಕೆಲಸ ಕೂಡ ಮಾಡ್ಕೊಂಡು ಅವ್ರನ್ನ ತಂದೆ ತಾಯಿಯ ಥರ ಚೆನ್ನಾಗಿ ನೋಡ್ಕೊತೀವಿ. ನೀವು ಬೆಳಗ್ಗೆ ಸಂಜೆ ತನಕ ಏನೇನು ಮಾಡ್ತೀರಾ? ಬೆಳಗ್ಗೆ ಅಂದರೆ 4 ಗಂಟೆಗೆ ಎದ್ದೇಳ್ತೀವಿ. ಎದ್ಬಿಟ್ಟು ಪೇಷಂಟಿಗೆ ಸ್ಪಂಜ್ ಬಾತ್ ಮಾಡಿದ್ರೆ ಸ್ಪಂಜ್ ಬಾತ್ ಮಾಡ್ತೀವಿ. ಸ್ನಾನಕ್ಕೆ ಹೋಗೋರು ಅಂದರೆ ಕರ್ಕೊಂಡೋಗ್ಬಿಟ್ಟು ಸ್ನಾನ ಮಾಡಿಸ್ತೀವಿ. ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಯಾವ ರೀತಿ ಬಟ್ಟೆ ಮಾಡಬೇಕು ಅದೆಲ್ಲ ನೀಟಾಗಿ ಬಟ್ಟೆ ಮಾಡಿಬಿಟ್ಟು ಆಮೇಲೆ 8:30ಗೆ ತಿಂಡಿ, 6:30ಗೆ ತಿಂಡಿ ಕಾಫಿ ಕೊಟ್ಬಿಟ್ಟು 8:30ಗೆ ತಿಂಡಿ ಕೊಡ್ತೀವಿ. ಆಮೇಲೆ ಅದೆಲ್ಲ ಆದಮೇಲೆ ನಾವು ಟಿಫನ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಶುಗರ್ ಚೆಕ್ ಮಾಡ್ತೀವಿ, ಬಿ ಪಿ ಚೆಕ್ ಮಾಡ್ತೀವಿ, ಬುಕ್ ಬರಿತೀವಿ. ಡಾಕ್ಟ್ರು ಬಂದಾಗ ಡಾಕ್ಟ್ರಿಗೆ ನೀಟಾಗಿ ಮಾತಾಡಿಬಿಟ್ಟು ಪೇಷಂಟ್ಗೆ ಯಾವ ರೀತಿ ಕಂಡೀಷನ್ ಇದೆ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹತ್ರ ಹೇಳ್ತೀವಿ. ಇವರು ಸುಬ್ಬಮ್ಮ, ಮೈಸೂರಿನವರು. ಇವರು ಆರೋಗ್ಯಧಾಮ ಸೇರುವಾಗ ಸಂಪೂರ್ಣ ಹಾಸಿಗೆಯ ಅವಸ್ಥೆಯಲ್ಲಿದ್ದರು. ಆದರೆ ಇಂದು ಇಲ್ಲಿನ ವೈದ್ಯೋಪಚಾರ ಹಾಗೂ ವಾತಾವರಣ ಇವರನ್ನ ಹಾಸಿಗೆ ಬಿಟ್ಟು ಮೇಲೇಳುವಂತೆ ಮಾಡಿದೆ. ತಾವೇ ಸ್ವತಃ ಗೆದ್ದು ಓಡಾಡುವಷ್ಟರ ಮಟ್ಟಿಗೆ ಗುಣಮುಖರಾಗಿದ್ದಾರೆ.